ನಮಸ್ತೆ. ಶುಕ್ರವಾರದ ಮಿನಿ ವ್ಲಾಗು. ಮನೇಲೆಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಒಂದೊಂದು ಟೈಮಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಯಾವಾಗ ಯಾವ ದೇವರು ನಮ್ಮನ್ನು ಕರೆಸ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಾಗಿಲಾಕಿತ್ತು. ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದೆ ಯಲ್ಲಮ್ಮ ತಾಯಿ, ಭದ್ರಕಾಳಿಯಮ್ಮ, ಮಾರಮ್ಮ. ರಾತ್ರಿ ನನ್ನ ಕನಸಲ್ಲಿ ಯಲ್ಲಮ್ಮ ತಾಯಿ ಕಾಣಿಸ್ಕೊಂಡ್ರು. ಬೆಳಗ್ಗೆಯಿಂದ ಯೋಚನೆ ಮಾಡ್ತಿದ್ದೆ, ಯಾವ ಅಮ್ಮ ಇರ್ಬೋದು, ಯಾವ ತಾಯಿ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ನನ್ನ ಕನಸಿಗೆ ಬಂದಿದ್ದೆ ಯಲ್ಲಮ್ಮ ತಾಯಿ. ದೇವಸ್ಥಾನದಲ್ಲೂ ಕೂಡ ನಾನು ಕೇಳಿದಾಗ ಅಮ್ಮ ಅದಕ್ಕೆ ಉತ್ತರ ಕೊಟ್ಟರು, ನಾನೇ ಕಾಣಿಸ್ಕೊಂಡಿದ್ದು ಅಂತ. ನಮ್ಗೆ ಗೊತ್ತೇ ಇಲ್ಲ ದೇವಸ್ಥಾನ, ಆಕಸ್ಮಿಕವಾಗಿ ಬಂದಿದ್ದು. ಇಲ್ಲಿ ಬಂದ್ವಿ, ಇಲ್ಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಸಡನ್ನಾಗಿ ಅಮ್ಮನ ದೇವಸ್ಥಾನನೇ ಗೊತ್ತಿಲ್ಲ. ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮ್. ನಾವು ಬೇರೆ ಕಡೆ ಹೋಗೋಣ ಅಂತ ಸಡನ್ನಾಗಿ ತಿರುಗಿದೆ ಅಮ್ಮ ಕಂಡು. ಇವತ್ತಂತೂ ನನಗೆ ತುಂಬಾ ಖುಷಿ ಆಯಿತು. ಅಮ್ಮ ಇವತ್ತು ನನಗೆ ತುಂಬ ಚೆನ್ನಾಗಿ ದರ್ಶನನ ಕೊಟ್ಟರು. ನಾವು ಅಂದ್ಕೊಂಡೇ ಇರಲಿಲ್ಲ. ನಮಗೆ ದೇವಸ್ಥಾನ ಇಲ್ಲಿರೋದು ಗೊತ್ತಿಲ್ಲ. ಸಡನ್ನಾಗಿ ತಿರುಗಿದಾಗ ಅಮ್ಮ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು. ಎಲ್ಲದಕ್ಕೂ ದೇವ್ರ ನಿಯಮ ಇರುತ್ತೆ. ಆ ನಿಯಮ ಇದ್ರೇ ನಾವು ಎಲ್ಲೇ ಹೋಗಬೇಕು, ಬರಬೇಕು, ಒಬ್ಬರ ಮನೇಲಿ ಊಟ ಮಾಡಬೇಕು, ನೀರು ಕುಡಿಬೇಕು, ನಮ್ಗೆ ಯಾವುದಾದ್ರೂ ಒಂದು ಒಳ್ಳೆಯದಾಗಬೇಕು, ಏನೇ ನಡಿಬೇಕು ಅನ್ನೋದ್ರು ಎಲ್ಲ ದೇವ್ರ ಇಚ್ಛೆ. ಹಾಗೆ ಇವತ್ತು ನಾನು ಈ ತಾಯಿ ದರ್ಶನ ಮಾಡ್ತೀನಿ ಅಂತ ಅಂದರೆ ಇವತ್ತು ಅವರು ನಮ್ಮನ್ನು ಕರೆಸ್ಕೋಬೇಕು ಅನ್ನೋದಿತ್ತು. ಕರೆಸ್ಕೊಂಡ್ರು. ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ, ಎಲ್ಲ ದೇವರ ಇಚ್ಛೆ. ನಾವು ಬರೀ ಗೊಂಬೆಗಳಷ್ಟೇ. ಅವ್ರು ಹೆಂಗೆ ಆಡಿಸ್ತಾರೆ ನಾವು ಹಂಗೆ ಆಡ್ತಾ ಇರಬೇಕು. ಅಮ್ಮನಿಗೆ ತುಪ್ತಾರ್ತಿ ಬೆಳಗ್ಗೆ ಪೂಜೆನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಯಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ.